ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಸೋನುಲೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆದ್ಯ ನನ್ನ ಗೆಸ್ನೆ ಮಗಳು ಅಂತ. ಸೊ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕ್ತೀನಿ, ಪ್ಲೀಸ್ ಅದನ್ನು ಹೋಗಿ ಚೆಕ್ ಮಾಡಿ ವಿಡಿಯೋನ. ಆದ್ಯಗೆ ನಾನು 2017 ಕನ್ಸೀವ್ ಆಗಿ, ಸೊ ಅಂದರೆ ಕನ್ಸೀವ್ ಆಗಿದ್ದೇನೆ ಅಂತ ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ನಾನು ಅದೇ ಪೀರಿಯಡ್ ಸ್ಟಾಪ್ ಆಗಿದ ತಕ್ಷಣ ನಾನು ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಸೊ ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿದೆ, ಯೂರಿನ್ ಹಾಕಿ ಚೆಕ್ ಮಾಡಿದೆ. ಸೊ ಪಾಸಿಟಿವ್ ಅಂತ ಬಂತು. ಸರಿ ಒಂದು ಸತಿ ಚೆಕ್ ಮಾಡಿದೆಲ್ಲ ಪಾಸಿಟಿವ್ ಅಂತ ಬಂತು. ಸ್ವಲ್ಪ ದಿನ ಆದಮೇಲೆ ಅಂದರೆ ಲೈಟಾಗಿ ಬಂದಿತ್ತು, ಅದು ಲೈನ್ ಏನಿದೆ ಸೊ ತಿನ್ನಾಗಿತ್ತು. ಹಾಗಾಗಿ 1 ವೀಕ್ ಬಿಟ್ಟು ಮತ್ತೆ ಚೆಕ್ ಮಾಡಿದೆ ನಾನು, ಡಾರ್ಕಾಗಿ ಬಂತು. ಸೊ ಕನ್ಫರ್ಮ್ ಆಯಿತು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಕನ್ಫರ್ಮೇಷನ್ ಆಯಿತು ನನಗೆ. ಅದಾದಮೇಲೆ ನಾನೇನು ಮಾಡಿದೆ, ಎಲ್ಲೂ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿಲ್ಲ. 3 ಮಂತ್ಸ್ ತನಕ ದೊಡ್ಡವ್ರು ಹೇಳ್ತಾರಲ್ವಾ, ಸೊ 3 ಮಂತ್ಸ್ ತನಕ ಏನು ಹೇಳೋಕ್ಕಾಗೋದಿಲ್ಲ, ಅದು ಮಿಸ್ಕರೇಜ್ ಆದರೂ ಆಗ್ಬಿಡುತ್ತೆ, ಓಡಾಡೋದ್ರಿಂದ ಅಥವಾ ತೂಕ ಎತ್ತೋದ್ರಿಂದ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳಿದ್ರೆ. ಆ ಮಾತು ಗೊತ್ತಿತ್ತು ನನಗೆ, ಆಲ್ರೆಡಿ ನನಗೆ 2 ಮಿಸ್ಕರೇಜ್ ಆಗಿತ್ತಲ್ಲ, ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಯಾವ ಡಾಕ್ಟ್ರ್ ಹತ್ರ ಚೆಕಪ್ ಮಾಡ್ಸೋಕೆ ಹೋಗಿರಲಿಲ್ಲ. ಸೊ 3 ಮಂತ್ಸ್ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು 2 ತುಂಬಿ 3ಗೆ ಬಿತ್ತು ನನಗೆ. ಆವಾಗ ನಾನು ಇಲ್ಲಿ ಮಲ್ಲೇಶ್ವರಮಲ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಇಷ್ಟೊಂದು ಪ್ರೆಗ್ನೆನ್ಸಿ ಆಗಿರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗ್ತಾ ಇರ್ತಾರೆ, ಬಿಕಾಸ್ ಅದು ಪ್ರೆಗ್ನೆನ್ಸಿಗೋಸ್ಕರನೇ ಹಾಸ್ಪಿಟಲು, ಲಕ್ಷ್ಮಿ ಮೆಟರ್ನಿಟಿ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ರೆಗ್ಯುಲರ್ ಚೆಕಪ್ ನಾನು ಅಲ್ಲೇ ತೋರಿಸ್ತಾ ಇದ್ದಿದ್ದು. 3 ಮಂತ್ಸ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟು ಚೆಕಪ್ ಕೂಡ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಅದಾದಮೇಲೆ 5 ಮಂತ್ಸ್ಗೂ ಕೂಡ ಹೋಗಿ ಚೆಕಪ್ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ರೆಗ್ಯುಲರ್ ಇದೇ ಥರ ಹೋಗಿ ಬಂದು ಮಾಡ್ತಿದ್ದೆ. ಅದಾದಮೇಲೆ ಒಂದು 7 ಮಂತ್ಸ್ ಅಂತದೆ ನನಗೆ ಇದು ಪ್ರಕಾರ 7 ಮಂತಿಗೆ ಸ್ಕ್ಯಾನಿಂಗ್ 7 or 8 ಮಂತ್ಸ್ ಕರೆಕ್ಟಾಗಿ ನನಗೆ ಇದಿಲ್ಲ, 7 or 8 ಮಂತ್ಸ್ ಇರಬೇಕು. ಸೊ ಆವಾಗ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಅಂದರೆ 5 ಮಂತ್ಸಲ್ಲಿ ಒಂದು ಸತಿ ಮಾಡಿದ್ವಲ್ಲ, ಇನ್ನು 7-8 ಮಂತ್ಸಲ್ಲಿ ಒಂದು ಸತಿ ಮಾಡಬೇಕು ಅಂತ ಲಾಸ್ಟು ನಾನು ಚೆಕಪ್ಗೆ ಹೋದಾಗ ಸೊ ಡಾಕ್ಟರ್ ಹೇಳಿದರು. ಹಾಗಾಗಿ ನಾರ್ಮಲಾಗಿ ಚೆಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. 8 ಮಂತ್ಸಲ್ಲಿ ಹೋದಾಗ ಚೆಕಪ್ ಮಾಡಿ ಮಾತ್ರೆ ಎಲ್ಲ ತೊಗೊಳ್ತಾ ಇದ್ರೆ ಹಾಗೆ ಹೇಗೆ ಮಾತಾಡಿ ಸೊ ವೆಯ್ಟ್ ಎಲ್ಲ ಚೆಕ್ ಮಾಡಿ ಇದು ಮಾಡಿದ್ರು. ಆಮೇಲೆ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಜನರಲಾಗಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿದ್ದಾದಮೇಲೆ, ಬಿಕಾಸ್ ತುಂಬ ಜನ ಪೇಷಂಟ್ಸ್ ಇದ್ರಲ್ವ, ಸ್ಕ್ಯಾನ್ ಮಾಡಿದ್ದಾದಮೇಲೆ ಸೊ ಅವ್ರಿಗೆ ಗೊತ್ತಾಗುತ್ತಲ್ಲ ಸ್ಕ್ಯಾನ್ ಮಾಡಿದಾಗ ಅವ್ರ ಮುಖದಲ್ಲಿ ಹಾವಭಾವ ಏನಾಗಿದೆ ಪ್ರಾಬ್ಲಮ್ ಅಂತ. ಸೊ ಸ್ಕ್ಯಾನ್ ಮಾಡಿದಾಗಲೇ ಅವ್ರಿಗೆ ಫೇಸಲ್ಲಿ ನನಗೆ ಗೊತ್ತಾಯಿತು ಏನೋ ಪ್ರಾಬ್ಲಮ್ ಇದೆ, ಇವತ್ತು ಫೇಸ್ ಒಂಥರ ಡಲ್ ಆಗಿದೆ, ಏನೋ ಹೇಳಬೇಕು ಏನೋ ಹೇಳೋಕ್ಕಿದೆ ನನಗೆ ಅಂತ ನನಗೆ ಆವಾಗಲೇ ಥಿಂಕ್ ಆಯಿತು ಅವ್ರು ಸ್ಕ್ಯಾನ್ ಮಾಡಬೇಕಾದ್ರೆ. ಆಮೇಲೆ ಅವರು ಸ್ಕ್ಯಾನ್ ಎಲ್ಲ ಆಯಿತು. ಸೊ ವೆಯ್ಟ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಡಾಕ್ಟ್ರು ನಮಗೆ ಹೇಳಿದ್ರು. ಸೊ ಭಯ ಆಯಿತು ನನಗೆ, ಏನಿರಬೇಕು, ಏನು ಮಾತಾಡಬೇಕು. ಸೊ ಆಲ್ರೆಡಿ ನನಗೆ 2 ಪಾಪು ಈ ಥರ ಇದಾಯಿತು, ಏನಪ್ಪ ಇದಕ್ಕೆ ಏನು ಹೇಳ್ತಾರೋ ಏನೋ ಅಂತ ದೇವ್ರನ್ನ ಬೇಡ್ಕೊಂಡು ಸೊ ಕುತ್ಕೊಂಡ್ವಿ. ಪೇಷಂಟ್ಸ್ ಎಲ್ಲ ಆದಮೇಲೆ ಚೆಕಪ್ ಆದಮೇಲೆ ಅವರು ಪರ್ಸ್ನಲ್ ರೂಮ್ ಇತ್ತು, ಸೊ ಅಲ್ಲಿ ಕರ್ಕೊಂಡೋಗಿ ಹೇಳಿದ್ರು, ಈ ಥರ ಮಗು ಬ್ರೈನ್ ಡೆವಲಪ್ಮೆಂಟಲ್ಲಿ ತಲೆ ಭಾಗದಲ್ಲಿ ಸೊ 10 mm ಒಳಗಡೆ ಇರಬೇಕು ಏನೋ ವಾಟರ್ ಕಂಟೆಂಟು. ಸೊ ನಿಮ್ಮ ಮಗುಗೆ 11.4 11 and above ಇದೆ. ಸೊ ಇದು ಈ ಥರ ಇದ್ದರೆ ಮಗು ಅಬ್ನಾರ್ಮಲ್ ಆಗಿ ಹುಟ್ಟೋ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ನಾವು ಮಗು ಬರುತ್ತಲ್ವ, ಸೊ ಅಲ್ಲಿಂದ ಒಂದು ಟ್ಯೂಬ್ ಹಾಕಿ ಸೂಜಿ ಥರ ಚೆಕ್ ಮಾಡ್ತಾರಂತೆ. ಚೆಕ್ ಮಾಡಿಬಿಟ್ಟು ಹೇಗಿದೆ ಮಗು, ಅಂದರೆ ಅಬ್ನಾರ್ಮಲ್ ಆಗಿದೆಯಾ ನಾರ್ಮಲ್ ಆಗಿದೆಯಾ ಅದನ್ನು ಒಂದು ಟೆಸ್ಟ್ ಇದೆ ನಿಮಗೆ, ಅದನ್ನು ಚೆಕ್ ಮಾಡಬೇಕು. ಸೊ ಆ ಟೈಮಲ್ಲಿ ಸೂಜಿ ಒಳಗಡೆ ಹೋದಾಗ ಮಗುಗೆ ಏನಾದರೂ ಅಪಾಯ ಆದರೂ ಆಗ್ಬೋದು. ಸೊ ಹೇಳೋಕ್ಕಾಗಲ್ಲ, 100% ಕೊಡೋಕ್ಕಾಗಲ್ಲ ಆ ಟೆಸ್ಟಲ್ಲಿ ಅಂತ ಹೇಳಿಬಿಟ್ರು. ಆ ಟೆಸ್ಟ್ ಏನಂತ ನನಗಷ್ಟು ನೆನಪಿಲ್ಲ. ಆ ಥರ ಹೇಳಿಬಿಟ್ಟು ಆಮೇಲೆ ಇದಕ್ಕೆ 25,000 ಆಗುತ್ತೆ. ಸೊ ನೀವು ಅಂದರೆ ನಾನು ಇವತ್ತು ಮಾಡ್ತೀನಿ, ಹೇಗೂ ಬಂದಿದ್ದೀರಲ್ವ, ನನಗೊಂಚೂರು ಡೌಟ್ ಹೊಡಿತಾ ಇದೆ, ಮಗು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ನನಗೆ ನನ್ನ ಹಸ್ಬೆಂಡ್ಗೆ ಹೇಳಿದ್ರು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಏನು ಮಾಡಿದ್ವಿ, ನಾವೇ ಡಿಸೈಡ್ ಮಾಡ್ಕೊಳೋದು ಬೇಡ, ಮನೇಲಿ ಕೇಳ್ಬಿಟ್ಟು ನಾವು ಹೇಳ್ತೀವಿ ಮೇಡಮ್ ಅಂತ ಹೇಳ್ಬಿಟ್ಟು
ಸೊ ಅಲ್ಲಿಂದ ಬಂದ್ಬಿಟ್ವಿ ಮನೆಗೆ ಬಂದ್ಬಿಟ್ಟು ಅಯ್ಯೋ ಒಳ್ಳೆ ಟೆನ್ಷನ್ ಆಯ್ತಲ್ಲ, ಇದೊಂದು ಟೆನ್ಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅದಾದಮೇಲೆ ಆ ರಿಪೋರ್ಟ್ ತೊಗೊಂಡು ಬೇರೆ ಡಾಕ್ಟ್ರ್ ಹತ್ರ ಹೋದ್ವಿ. ಬೇರೆ ಡಾಕ್ಟರ್ ಅಂದರೆ ಕಾಂಗ್ರೋಕ್ಕೆ ಇರ್ಕೋದ್ರಿ ವಿಜಯನಗರದಲ್ಲಿ. ಸೊ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅವರು ಅದೇ ಥರ ಹೇಳಿದ್ರು, ಹೌದಮ್ಮ ಸ್ಕ್ಯಾನಿಂಗಲ್ಲಿ ಮಗುಗೆ ಬಿಲೋ 10 mm ಇರಬೇಕು. ಸೊ ಬ್ರೈನ್ ಕಂಟೆಂಟ್, ವಾಟರ್ ಕಂಟೆಂಟು, ಬಟ್ ಇವಳಿಗೆ 11 and above ಇದೆ. ಈ ಮಗುಗೆ ಬೇಬಿಗೆ 11 and above ಇದೆ. ಸೊ ತಲೆ ದಪ್ಪ ಉಟ್ಬಿಟ್ಟು ಮಗು ಅಬ್ನಾರ್ಮಲ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಬಿಕಾಸ್ ಡಾಕ್ಟ್ರು ಒಂದ್ಸತಿ ರಿಪೋರ್ಟ್ ಬಂದರೆ ಅವರು ಅದನ್ನೇ ಎಕ್ಸೆಪ್ಟ್ ಮಾಡಲ್ಲ. ಮತ್ತೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಅಲ್ಲಿ ಮತ್ತೆ ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿಬಿಟ್ಟೆ ಅವರು ಆ ರಿಪೋರ್ಟ್ನ ಅವ್ರ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ನೇ ಅವ್ರು ಕನ್ಸಿಡರ್ ಮಾಡೋದು. ಹಳೆ ರಿಪೋರ್ಟ್ ಕೇಳ್ತಾರೆ ಜಸ್ಟ್ ಫಾರ್ ಬ್ಯಾಕಪ್ಗೆ ಅಷ್ಟೇ, ಬಟ್ ಅಲ್ಲಿ ಸ್ಕ್ಯಾನಿಂಗ್ ಅವರು ಕಂಪಲ್ಸರಿ ಮಾಡಿಸ್ಕೊಂಡೆ ಆ ರಿಪೋರ್ಟ್ನೇ ಅವ್ರು ಮತ್ತೆ ನೋಡಿ ಚೆಕ್ ಮಾಡಿ ಹೇಳೋದು. ಸೊ ಪ್ರತಿಯೊಂದು ಹಾಸ್ಪಿಟ್ಲು ಕಾಂಗ್ರೋ ಕೇರ್ ಆಯ್ತಲ್ವ, ಅದಾದಮೇಲೆ ನಾನು ಮಾತಾಸ್ ಹಾಸ್ಪಿಟ್ಲಿಗೆ ಬಂದೆ. ಇಲ್ಲಿ ಮಾರ್ಕೆಟ್ ಹತ್ರ ಇದೆಯಲ್ಲ ಮಾತಾಸ್ ಹಾಸ್ಪಿಟ್ಲು, ಯಾರೋ ಹಿಂಗೆ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರೆ ಅಲ್ಲೋಗಿ ತೋರಿಸಿ ಹಾಗೆ ಹೀಗೆ ಅಂತ ಯಾರೆಲ್ಲಿ ಹೇಳ್ತಾರೋ ಅಲ್ಲೋಗಿ, ಈ ಡಾಕ್ಟ್ರು ಸುಳ್ಳು ಹೇಳಿದ್ರೇನೋ ಅಂತ ಇರುತ್ತಲ್ಲ ಮನಸ್ಥಿತಿಗಳು. ಆ ಟೈಮಲ್ಲಿ ಯಾರೇನು ಹೇಳಿದ್ರು ಅದೇ ಕರೆಕ್ಟ್ ಅನಿಸ್ಬಿಡುತ್ತೆ, ನಮ್ಮ ಪರವಾಗಿ ಯಾರು ಮಾತಾಡ್ತಾರೋ ಅದೇ ಕರೆಕ್ಟ್ ಅನಿಸ್ಬಿಡುತ್ತೆ. ಹಾಗಾಗಿ ನನ್ನ ಫ್ರೆಂಡ್ ಒಬ್ಬರು ಮಾತಾಸ್ ಹಾಸ್ಪಿಟ್ಲಿಗೆ ಹೋಗಿ, ಅದು ಗೌರ್ಮೆಂಟ್ ಹಾಸ್ಪಿಟ್ಲು, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಾತಾಸ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಸ್ಕ್ಯಾನರ್ ಇಲ್ಲ, ಅಲ್ಲಿ ಇವರು ಸಿಕ್ಕಿದ್ರು. ಯಾವುದು ಕ್ರಿಶ್ಚಿಯನ್ಸ್ ಹಾಸ್ಪಿಟ್ಲ್ ಅಲ್ವಾ, ಅವರು ನರ್ಸ್ ಒಬ್ಬರು ಸಿಕ್ಕಿದ್ರು, ಅವರು ಕ್ರಿಶ್ಚಿಯನ್ಸು. ಸೊ ಈ ಥರ ಹೇಳಿದ್ವಿ ಮೇಡಮ್, ಇಷ್ಟು 2 ಹಾಸ್ಪಿಟ್ಲಿಗೆ ತೋರಿಸ್ವಿ, ಈ ಥರ ಹೇಳಿದ್ದಾರೆ ಮಗುಗೆ. ಸೊ ಯಾರೋ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದೆ. ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದೆ ಅವ್ರಿಗೆ ನಾನು, ಯಾಕಂದರೆ ನನಗೆ ಆಲ್ರೆಡಿ 2 ಬೇಬಿ ಆ ಥರ ಆಗಿತ್ತಲ್ವ. ಸೊ ನನ್ನ ಕಷ್ಟ ನನಗೆ ಗೊತ್ತಿತ್ತು ಆ ಟೈಮಲ್ಲಿ. ಈ ಥರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ಬಿಟ್ಟೆ. ಸೊ ಅವ್ರು ಹೇಳಿದ್ರು, ಏನು ಭಯ ಪಡಬೇಡ, ಸೊ ದೇವ್ರಿದ್ದಾನೆ, ನೀನು ಧೈರ್ಯವಾಗಿರ್ಬೇಕು, ಈ ಟೈಮಲ್ಲೆಲ್ಲ ಭಯ ಪಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಅವರು ನನಗೆ ಧೈರ್ಯ ತುಂಬಿಸಿದ್ರು. ಬೇರೆ ಎಲ್ಲೋ ಇಲ್ಲಿ ಹನುಮಂತ ನಗರದಲ್ಲಿ ಎಲ್ಲೋ ಅವರು ಅಲ್ಲಿ ಸ್ಕ್ಯಾನರ್ ಪ್ರಾಬ್ಲಮ್ ಆಗಿದೆ, ಸ್ಕ್ಯಾನ್ ಮಾಡೋ ಮಿಷಿನ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ಕೊಟ್ರು ಹನುಮಂತ ನಗರಿಗೆ. ಮತ್ತೆ ಹನುಮಂತ ನಗರಿಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿದ್ರಿ. ಅಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ, ಏನಕ್ಕಮ್ಮ ಅವ್ರು ಹೇಳ್ದಾಗೆ ನಿನ್ನ ಮಗುನ ರಿಮೂವ್ ಮಾಡಬೇಕಲ್ವಾ, ಸೊ ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ ಮಗು ಅಂತ ಮಗು ಇಟ್ಕೊಂಡು ಏನಮ್ಮ ಮಾಡ್ತೀಯ ನೀನು. ಸೊ ಫಸ್ಟ್ ಸರಿ ಹೇಳಿದ್ರಲ್ಲ, ಅಂದರೆ ಮಲ್ಲೇಶ್ವರಮಲ್ಲಿ ತೋರಿಸಿದ್ರಲ್ಲ, ಅವರೇ ಹೇಳಿದ್ರಲ್ಲ ಈ ಥರ 25,000 ಆಗುತ್ತೆ ಇದು ಮಾಡಿ ಅಂತ. ಸೊ ಆವಾಗಲೇ ರಿಮೂವ್ ಮಾಡಿಸ್ಬೇಕಾಗಿತ್ತಲ್ವಮ್ಮ ಅಂತ ಹೇಳಿದ್ರು.